ಏನಾಗ್ತೀಯ ಟೋಪಿ ಹಾಕ್ತೀಯಾ ಆಯ್ತಾ ಬಾಯ್ ನನ್ನ ಜೊತೆ ಬಾಯ್ ಪೂಜ್ಯಾಯ 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 ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಂಜು ಖರ್ಚು ಮಾಡ್ಕೋಬಾರ್ದು, ಅದನ್ನ ಖರ್ಚು ಮಾಡ್ಕೊ ಶ್ರೀ ನಿಮ್ಮ ಹತ್ರ ಇಟ್ಕೊಂಡ್ಬಿಡ್ಬೇಕು ಅವನ್ನ. ಏನು ಎಷ್ಟು ತೊಗೊಂಡ್ಬಿಟ್ಟಿದ್ರಿ ಇವನ್ನ? ನನಗೆ ಬೇಡ, ಅಯ್ಯೋ ಸ್ವಾಮಿ ಸಾಕು, ನನಗೆ ಇಷ್ಟು ಸಾಕು, ನನ್ನ ಇದ್ರಲ್ಲಿ ಹಾಕಿ ಸಾಕು 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 ಸಾಕು. ನಾನು ತಿನ್ನಲ್ಲ, ಮಕ್ಕಳು ಕೊಡ್ರಿ, ಮಕ್ಕಳು ತಿನ್ಲಿ. ಸಾಕು 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 ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಸುಮಾರು ಒಂದು 800 ಕಿಲೋಮೀಟರ್ದಿಂದ ಬಂದೆ ಇವತ್ತು. 800 ಕಿಲೋಮೀಟರ್ದಿಂದ, ಯಾಕಂದರೆ ಬೇರೆ ಕಡೆ ಹೋಗಿದ್ದೆ. ಅದೆಲ್ಲ ಸಂಚಾರ ಮುಗಿಸ್ಕೊಂಡು ನಿಮಗೆ ಇವರಿಗೆ ಕೊಟ್ಟ ಮಾತು ತಪ್ಪಲಿಲ್ಲ. ತಪ್ಪಿದ್ದೀನಿ ಸ್ವಾಮಿ, ನಾನು ಇವತ್ತು ಎಷ್ಟೊತ್ತಾದರೂ ಆಗಲಿ ನಾನು ಬರ್ತೀನಿ ಅಂತ ಹೇಳಿದ್ದೆ. 8:00 ಬಂದಲ್ಲಮ್ಮ ತಾಯಿ, ಬಂದಲ್ವಾ? ಆಯ್ತಾ ನೋಡಿ, ಇವತ್ತು ಇವರು ಪಾಪ ಎಲ್ಲಿಂದ ಬಂದಿದ್ದೀರಾ? ಗದಗಿಂದ ಬಂದಿದ್ದಾರೆ ನೋಡಿ. ಗದಗಿಂದ ಇಲ್ಲಿಗೆ ಸುಮಾರು ಒಂದು 480 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಈ ತಾಯಿಂದ್ರು ಬಂದಿದ್ದಾರೆ. ಸುಮಾರು ಎಷ್ಟು ದಿನ ಆಯ್ತು ಬಂದು? 5 ದಿವಸ ಆಯ್ತಾ? 5 ದಿನ ಆಯ್ತು. 5 ದಿನದಿಂದ ಪಾಪ ಇಲ್ಲೇ ಬಂದು ಕಾಯ್ತಾ ಇದ್ದಾರೆ. ಯಾರಿಗೋಸ್ಕರ ಅಂದ್ರೆ ಈ ಮಗನಿಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಯ್ತು ತಾಯಿ, ಚಿಂತಿಸಬೇಡಿ ಆಯ್ತಾ? ಸ್ವಾಮಿ ನೀವೇನು ಅಂದ್ಕೊಂಡಿದ್ರೆ ಅದೆಲ್ಲ ಯಶಸ್ವಿ ಆಗುತ್ತೆ. ಇವರು ನಿಮ್ಮ ಅಳಿಯ ಎಷ್ಟು ಕಷ್ಟಪಟ್ಟು ನಾವು ಹುಡುಕಿದಾರೆ ಅಂದ್ರೆ ಸಿಗುದೇ ಕಷ್ಟ ಇತ್ತು ಅವತ್ತು. ಆ ಮಳೆಯಲ್ಲಿ ಬಂದು ಒಂದೇ ಒಂದ್ಸತಿ ನೀವು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರು. ಆದರೆ ಕೊಟ್ಟ ಮಾತು ನಾನು ನಡ್ಸ್ಕೊಳಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ 6ನೇ ತಾರೀಕಿಗೆ ಬರ್ತೀನಿ ಅಂತ ಹೇಳಿದೆ. 6ನೇ ತಾರೀಕಲ್ಲೂ ತಪ್ಪಿತು. ಮತ್ತೆ 7ನೇ ತಾರೀಕಿನ ಹೇಳಿದ್ದೆ, 13ನೇ ತಾರೀಕಿಗೆ ಹೇಳಿದ್ದೆ, ಅದು ತಪ್ಪಿತು. ಇವತ್ತು 17ನೇ ತಾರೀಕು, ಒಂದು 2-3 ದಿವಸ ಲೇಟ್ ಆಯ್ತು. ಇವತ್ತು ಕೊಟ್ಟ ಮಾತು ತಪ್ಪಿದ್ದಕ್ಕೆ ಕ್ಷಮೆ ಇರಲಿ. ಅವ್ರ ಸಂಬಂಧ ಜಾಸ್ತಿ ನಿಮ್ಗೆ ಬಹಳ ಅಂದ್ರೆ ತುಂಬಾನೇ ಇರ್ಲಿ. ಆ ಕಷ್ಟಗಳು ಬೇಡ ನಮ್ಮ ಮುಂದ್ಗಡೆ. ಕಷ್ಟಗಳೆಲ್ಲ ಭಗವಂತನ ಹತ್ರ ಒಪ್ಪಿಸಿದೀವಿ. ಇವಾಗ ನೀವು ಹೇಳಿದ್ದೀರಾ, ನಾವು ಅವ್ರಿಗೆ ಒಪ್ಪಿಸ್ಬಿಡ್ತೇನೆ. ಆದಷ್ಟು ಬೇಗ ನಿಮ್ಗೆ ಅನುಗ್ರಹ ಆಗುತ್ತೆ ಆಯ್ತಾ? ಚಿಂತಿಸಬೇಡಿ, ಎಲ್ಲರಿಗೂ ಒಳ್ಳೇದಾಗಲಿ ಆಯ್ತಾ? ಆಯ್ತು, ಇವಾಗ ನಾನು ಕೊಟ್ಟಿದ್ದೀನಿ, ನಾನು ತಗೊಂಡ್ಬಿಡಿ. ಇವತ್ತು ಈ ಶುಗರು BP ಎಷ್ಟು ಜನರು ತಗೊಂಡಿದ್ದಾರೆ? 500 ಶುಗರ್ ಇದ್ದವರು ಮುಕ್ತಿಯಾಗಿದೆ. ಟ್ಯಾಬ್ಲೆಟ್ 4 ವರ್ಷದಿಂದ ಟ್ಯಾಬ್ಲೆಟ್ ತಗೊಂತಾ ಇದ್ದಾರೆ. ಅದನ್ನ ಟ್ಯಾಬ್ಲೆಟ್ ಬಿಟ್ಬಿಟ್ಟವ್ರು ಇವಾಗ. ಅದಕ್ಕೆ ಇವತ್ತು ನಾ ಏನು ಶುಗರ್ ಕೊಟ್ಟಿದ್ದೀನಿ ನೋಡಿ, ಅದನ್ನ ತಗೊಳ್ಳಿ. ಅದು ನೀವು ಆಮೇಲೆ ನಿಮ್ಮ ಪೌಡರ್ ನನ್ನ ಹತ್ರ ಹಂಚ್ಕೊಳ್ತೀವಿ ಆಯ್ತು? ಒಳ್ಳೇದಾಗಲಿ, ಒಳ್ಳೇದಾಗಲಿ. ಜೈ ಶ್ರೀರಾಮ್.